ಅದೇ ನನಗೂ ಗೊತ್ತಾಗ್ತಿಲ್ಲ ಸರ್. ಯಾರೋ ಏನೋ ಮಾಡಿದ್ದಾರೆ. ದಯವಿಟ್ಟು ಸರ್ ಈ ಘಟನೆಯಲ್ಲಿ ನನ್ನನ್ನ ತಪ್ಪಿತಸ್ಥಳನ್ನಾಗಿ ಮಾಡ್ಬಿಡಿ ಸರ್. ಸರ್, ನಮ್ ಗಾಯತ್ರಿ ಅಂತೋಳು ಅಲ್ಲ. ಬೇಕಿದ್ರೆ ಸ್ಕೂಲಲ್ಲಿ ಹೋಗಿ ವಿಚಾರಿಸಿ. ಅವಳಿಗೆ ಯಾವ ಕಾರಣಕ್ಕೂ ಅಂತ ಕೆಲಸ ಮಾಡೋಳೇ ಅಲ್ಲ ಸರ್. ಸರ್, ನೀವೇನೇ ಹೇಳದಿದ್ರು ಸ್ಟೇಷನ್ಗೆ ಬಂದು ಹೇಳಿ ಪ್ಲೀಸ್. ಸುಮಾರೇ ನಾನ್ ನಮ್ಮ ಅಮ್ಮನ ಸ್ಟೇಷನ್ಗೆ ಕಳ್ಸಲ್ಲ ಸರ್. ಇಷ್ಟಕ್ಕೂ ಲೀಕ್ ಆಗಿರೋ ಕ್ವೆಶ್ಚನ್ ಪೇಪರ್ ಎಲ್ಲಿ ಸಿಕ್ತು, ಯಾರ ಹತ್ರ ಇದೆ ಅಂತ ಹೇಳಿ. ನೋಡಿ, ಯಾವ ಸ್ಟೂಡೆಂಟ್ ಹತ್ರ ಲೀಕ್ ಆಗಿರೋ ಕ್ವಶನ್ ಪೇಪರ್ ಇತ್ತೋ ಆ ಹುಡುಗ ಮತ್ತು ಅವನ ತಂದೆ ಬಂದು ನಮಗೆ ಹೇಳಿಕೆ ಕೊಟ್ಟಿದ್ದಾರೆ. ನೋಡಿ, ನಿಮ್ಮಮ್ಮ 4 ಲಕ್ಷ ಅಮೌಂಟ್ ತಗೊಂಡು ಪ್ರಶ್ನೆ ಪತ್ರಿಕೆನ ಲೀಕ್ ಮಾಡಿದ್ದಾರೆ. ಎಲ್ಲಿಂದ ಬಂತ್ರಿ ಇಷ್ಟೊಂದು ದುಡ್ಡು? ಆ ಸ್ಟೂಡೆಂಟ್ ಅವ್ರ ತಂದೆ ಕೊಟ್ಟಿದ್ದ? ಅಯ್ಯೋ ಸರ್, ಅದು ಶೇರಲ್ಲಿ ಇನ್ವೆಸ್ಟ್ ಮಾಡಿರೋ ಪ್ರಾಫಿಟ್ ದುಡ್ಡು ಸರ್. ಶೇರ್ ಅಮೌಂಟಾ? ಕ್ಯಾಶ್ ರೂಪದಲ್ಲಿ ಯಾರಿಗೆ ಕೊಡ್ತಾರೆ? ನಾನು ಆ ಏಜೆಂಟಿಗೆ ಅದೇ ಹೇಳ್ದೆ ಸರ್, ಕ್ಯಾಶ್ ಕೊಡ್ಬೇಡಿ ಅಕೌಂಟ್ಗೆ ಹಾಕಿ ಅಂತ. ಆದ್ರೆ ಅವ್ನು ಕೇಳಲಿಲ್ಲ. ಟೈಮ್ ಇಲ್ಲ ಅಂತ ಕ್ಯಾಶ್ ಕೊಟ್ಟು ಹೋದ. ಈ ಕ್ಯಾಶಿಗೂ ಆ ಹಗರಣಕ್ಕೂ ಯಾವುದೇ ರೀತಿ ಸಂಬಂಧ ಇಲ್ಲ ಸರ್. ಕಣ್ ಮುಂದೆ ಕ್ಯಾಶ್ ಇಟ್ಕೊಂಡು ಕಾಗೆ ಗುಬ್ಬಚ್ಚಿ ಕತೆ ಹೇಳ್ತೀರಾ ನಮ್ಗೆ? ತಗೊಳ್ರಿ ಸುಮಾರೇ, ಕರ್ಕೊಂಡ್ಬಿಡ್ರಿ ಅವ್ರನ್ನ. ನೋಡಿ, ನಮ್ ಕರ್ತವ್ಯಕ್ಕೆ ಯಾರಾದ್ರೂ ಅಡ್ಡಿಪಡಿಸಿದ್ರೆ ನಿಮ್ಮನ್ನೆಲ್ಲ ಕರ್ಕೊಂಡೋಗಿ ಲಾಕಪ್ ಹಾಕ್ಬೇಕಾಗತ್ತೆ. ಹುಷಾರ್, ಕರ್ಕೊಂಡ್ಬನ್ರಿ.